ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಅವರು ಪ್ರಕಟಿಸಿದ್ದಾರೆ. ಸುದ್ದಿಗೋಷ್ಠಿ ಮಾಡಿ ನಾನು ನನ್ನ ಆತ್ಮಸಾಕ್ಷಿಗನುಸಾರ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳೋ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ತುಕೊಂಡು ಪತನವಾಗ್ತಾ ಇದೆ. ನನ್ನ ಮೇಲೆ ಯಾರೂ ಕೂಡ ರಾಜೀನಾಮೆಯ ಒತ್ತಡವನ್ನು ಹೇರಿಲ್ಲ. ಹಿರಿಯರು ಹಿತೈಷಿಗಳ ಜೊತೆ ಚರ್ಚಿಸಿದಾಗ ಯಾರೂ ಕೂಡ ಒತ್ತಡ ಹೇರಿಲ್ಲ. ಆದರೆ ನನಗೇ ತೋಚಿತು ರಾಜೀನಾಮೆ ಕೊಡಬೇಕು ಅಂತ ಆ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನಿಸಿದ್ದೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ ಮೊಟ್ಟ ಮೊದಲದಾಗಿ ಈಗಾಗಲೇ ಕೂಡ ಕಳೆದ 10 ದಿನಗಳಿಂದ ಇವತ್ತೇನು ನಿಗಮದ ಒಂದು ಪ್ರಕರಣವನ್ನು ಇವತ್ತೇನು ಕಳೆದ 10 ದಿನಗಳಿಂದ ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ 10 ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಚೆಲ್ಲುವಂಥ ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ದರು. ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತು ಈಗಾಗಲೇ ಕೂಡ MD ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರೂ ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ. ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15ಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:15ಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂಥೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15ಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವರಿಗೆ ರಾಜೀನಾಮೆ ಪತ್ರವನ್ನು. ಇದು ನಾಗೇಂದ್ರ ಅವರ ಪ್ರತಿಕ್ರಿಯೆ. ತಮ್ಮ ರಾಜೀನಾಮೆಗೆ ಕಾರಣಗಳನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಕೇಸ್ನಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾನೆ ಅವರು ಪ್ರತಿಪಾದಿಸ್ತಾ ಇರೋದು ಆರಂಭದಿಂದಲೂ ಕೂಡ. ಅವರು ಹೇಳ್ತಾ ಇರೋದು ಅದು ಅಧಿಕಾರಿಗಳಿಂದ ಆಗಿರುವಂಥ ಎಡವಟ್ಟು ಅಥವಾ ಅಧಿಕಾರಿಗಳು ಮಾಡಿರುವಂಥ ಅಕ್ರಮ ಅಂತ ಮೊನ್ನೆನೂ ಕೂಡ ಹೇಳಿದರು ಅವರು ಫಸ್ಟ್ ಪ್ರೆಸ್ ಮೀಟಲ್ಲಿ. ಈಗಲೂ ಅದೇ ಧಾಟಿಯಲ್ಲೂ ಮಾತನಾಡ್ತಾ ಇದ್ದಾರೆ. ಮತ್ತು ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ, ಆತ್ಮಸಾಕ್ಷಿಗನುಸಾರ ನನ್ನ ಈ ರಾಜೀನಾಮೆ ಸಲ್ಲಿಕೆಯಾಗ್ತಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಒಂದಂತೂ ಸ್ಪಷ್ಟ, ಇಲ್ಲಿ ರಾಜೀನಾಮೆಯ ಹೊರತುಪಡಿಸಿ ನಾಗೇಂದ್ರ ಅವರಿಗೆ ಬೇರೆ ದಾರಿಗಳಿರಲಿಲ್ಲ. ಎಲ್ಲ ದಾರಿಗಳು ಕೂಡ ಕ್ಲೋಸ್ ಆಗಿತ್ತು. SIT ತನಿಖೆ ಒಂದು ಕಡೆ ಆಗ್ತಾ ಇದ್ದರೆ CBI ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ. ಕಾರಣ ಯೂನಿಯನ್ ಬ್ಯಾಂಕು, ಅಂದರೆ ದುಡ್ಡು ಟ್ರಾನ್ಸಾಕ್ಷನ್ ಆಗಿರೋದು ಅಥವಾ ವಾಲ್ಮೀಕಿ ನಿಗಮದ ಅಕೌಂಟ್ ಇದ್ದಂಥ ಯೂನಿಯನ್ ಬ್ಯಾಂಕು ಅವರು CBIಗೆ ಒಂದು ದೂರು ಕೊಟ್ಟಿದ್ದಾರೆ, ರಿಟರ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿ ದೊಡ್ಡ ಪ್ರಮಾಣದ ಅಕ್ರಮಗಳಾದಂಥ ಸಂದರ್ಭದಲ್ಲಿ CBI ಎಂಟ್ರಿ ಆಗೋದಕ್ಕೆ ಅವಕಾಶವೂ ಕೂಡ ಇದೆ ಕಾನೂನು ಪ್ರಕಾರ. ಅದೊಂದೆಷ್ಟೋ ಕೋಟಿ ಅಂತ ಇದೆ. ಆ ಕೋಟಿಗಿಂತ ಹೆಚ್ಚಿನ ಇಲ್ಲೀಗಲ್ ಟ್ರಾನ್ಸಾಕ್ಷನ್ನುಗಳು ಆದರೆ CBIಗೆ ಯಾರೂ ಕೂಡ ಕೇಸನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ, CBI ಎಂಟ್ರಿ ಆಗಬಹುದು. ಸೊ ಇಲ್ಲಿ ಯೂನಿಯನ್ ಬ್ಯಾಂಕ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇವತ್ತೋ ನಾಳೆನೋ CBI ಎಂಟ್ರಿ ಆಗೋದು ಖಚಿತ ಆಯಿತು. ಅದಾದ ಬೆನ್ನಿಗೆ ಈಗ ರಾಜೀನಾಮೆಯನ್ನು ನೀಡಲಾಗಿದೆ. ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಸಚಿವರೊಬ್ಬರು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಅಥವಾ ಭ್ರಷ್ಟಾಚಾರದ ಕಳಂಕ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಪರ್ಯಾಸ ನೋಡಿ, ಭ್ರಷ್ಟಾಚಾರದ ವಿರುದ್ಧನೇ ಕ್ಯಾಂಪೇನ್ ಮಾಡಿಕೊಂಡು ಬಂದಂಥ ಸರ್ಕಾರ ಇದು. ಭ್ರಷ್ಟಾಚಾರದ ವಿರುದ್ಧನೇ ಪ್ರತಿಭಟನೆಗಳನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಸರ್ಕಾರ ಇದು. ಅದೇ ಸರ್ಕಾರ
ಇವತ್ತು ಭ್ರಷ್ಟಾಚಾರದ ಕಳಂಕ ಹೊತ್ತು ತನ್ನ ಸಚಿವರ ರಾಜೀನಾಮೆಯನ್ನು ಪಡೆದಿದೆ. ಆ ಮೂಲಕ ಭ್ರಷ್ಟಾಚಾರದ ಕಳಂಕ ಸರ್ಕಾರಕ್ಕೂ ಕೂಡ ಅಂಟಿಕೊಂಡಿದೆ. ಈ ಕೇಸಲ್ಲಿ ತನಿಖೆ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಕಾರಣ ಇಲ್ಲಿ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ದಾವೆ. ಇದು ಕೆದಕಿದಷ್ಟು ಆಳ ಇದೆ ಇದು ಈ ಕೇಸು ಅನ್ನೋದು. ಇದ್ರ ಜೊತೆಗೆ ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆ ರೈಸ್ ಆಗುತ್ತೆ. ಈ ರಾಜ್ಯದಲ್ಲಿ ನಿಗಮ ಮಂಡಳಿಗಳ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ನಮಗೆ ಗಂಭೀರವಾದಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂತಂದ್ರೆ ನಾಗೇಂದ್ರ ಈಗಲೇ ಪ್ರಸ್ತಾಪ ಮಾಡಿದ್ರದನ್ನು, ಬೇರೆ ಬೇರೆ ನಿಗಮದಲ್ಲೂ ಇದೇ ರೀತಿ ಆಗಿದೆ ಅನ್ನುವಂಥ ಕಂಪ್ಲೇಂಟ್ ಇದೆ ಅಂತ ಗೂಳಿಹಟ್ಟಿ ಶೇಖರ್ ಅವರ ಸ್ಟೇಟ್ಮೆಂಟನ್ನು ಉಲ್ಲೇಖಿಸಿ ಮಾತನಾಡಿದರು. ಹಾಗಿದ್ರೆ ನಿಗಮ ಮಂಡಳಿಗಳ ಉದ್ದೇಶ ಏನಿದೆ ಅದು ಫುಲ್ಫಿಲ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಯಾರನ್ನೋ ರಾಜಕೀಯವಾಗಿ ತೃಪ್ತಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿಗೊಬ್ಬ ಚೇರ್ಮನ್ ಅನ್ನು ಮಾಡಿ ಆತನಿಗೆ ಓಡಾಡೋದಕ್ಕೊಂದು ಕಾರು, ಕೂರೋದಕ್ಕೊಂದು ಕಚೇರಿ, ಇಷ್ಟಕ್ಕಷ್ಟೇನಾ ನಿಗಮಗಳಿರೋದು ರಾಜ್ಯದಲ್ಲಿ? ಸೊ ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ನಾಗೇಂದ್ರ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಯಾಕೋ ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ರಕ್ಷಿತ್, ಖಂಡಿತವಾಗಿ. ಯಾಕಂತಂದ್ರೆ ಅವರು ಮಾಧ್ಯಮಗೋಷ್ಠಿಯಲ್ಲಿ ಒಂದು ವಿಚಾರನ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾನು ಸ್ವಯಂ ಪ್ರೇರಿತವಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ CM ಆಗಿರ್ಬೋದು, DCM ಆಗಿರ್ಬೋದು, ಬೇರೆ ಯಾರೂ ಕೂಡ ನನಗೆ ಒತ್ತಾಯ ಮಾಡಿಲ್ಲ, ಒತ್ತಡ ಹಾಕಲಿಲ್ಲ, ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ. ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರ್ದು, ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಕೂಡ DCM DK ಶಿವಕುಮಾರ್ ಅವರು ಇದೇ ವಿಚಾರ ಹೇಳಿದರು. ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ, ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಸೊ ಘನತೆಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ನೇರವಾಗಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಲ್ಲಿ ಕೂಡ ಈಗ ನಾಗೇಂದ್ರ ಅವರು ಸ್ವತಃ ಇದೇ ಮಾತನ್ನು ಪದೇ ಪದೇ ಪ್ರಸ್ತಾಪ ಮಾಡಿದ್ದಾರೆ. ಸೊ 7:30 ಸುಮಾರಿಗೆ ಕೂಡ CM ಸಿದ್ದರಾಮಯ್ಯ ಅವರನ್ನು ಸರ್ಕಾರ ನಿವಾಸ ಕಾವೇರಿಯಲ್ಲಿ ಭೇಟಿ ಆಗ್ತಿದ್ದಾರೆ, ಅಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ತನಿಖೆ ನಡೀತಿದೆ, ತನಿಖೆ ಹಂತದಲ್ಲಿ ನಾನು ಸಚಿವ ಸ್ಥಾನದಲ್ಲಿ ಇದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಮತ್ತೆ ನನಗೆ ಹೈಕಮಾಂಡ್ ನಾಯಕರು ಕೂಡ ನನಗೆ ಚರ್ಚೆಯನ್ನು ಮಾಡಿದ್ದಾರೆ. ಸೊ ನಾನು ಈಗ ನಿರ್ದೋಷಿಯಾಗಿ ಬರ್ತೇನೆ ಮತ್ತೆ, ಸೊ ಆಗ ಮತ್ತೆ ನನ್ನ ಸಂಪುಟಕ್ಕೆ ಸೇರ್ಪಡೆ ಆಗ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಆಗುವಂಥ ಮುಜುಗರವನ್ನು ತಪ್ಪಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ನಾಗೇಂದ್ರ ಅವರು ಈ ಮಾತನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಕ್ಷತ್, ಹರೀಶ್, ನಾಗೇಂದ್ರ ಅವರು ಮಾತನಾಡಿದ್ದನ್ನ ನೋಡಿದ್ವಿ. ಒಂದು ವಿಚಾರ ಅಲ್ಲಿ ಗೊತ್ತಾಗ್ತಾ ಇದೆ, ಬೇರೆ ಬೇರೆ ನಿಗಮಗಳಲ್ಲೂ ಕೂಡ ಈ ರೀತಿಯ ಅಕ್ರಮಗಳಾಗಿದೆ ಅನ್ನುವಂಥ ಸೂಚನೆಯನ್ನು ಸ್ವತಃ ನಾಗೇಂದ್ರ ಅವರೇ ಕೊಟ್ಟರು. ಗೂಳಿಹಟ್ಟಿ ಶೇಖರ್ ಅವರ ಮಾತನ್ನ ಉಲ್ಲೇಖಿಸಿ ಕೊಟ್ಟಿದ್ದಾರೆ. ಪ್ರಶ್ನೆ ಇರೋದೀಗ ಇಷ್ಟೇ, ನಿಗಮಗಳ ಉದ್ದೇಶ ಸರ್ವಾಗ್ತಾ ಇದೆಯಾ ಅಂತ. ಯಾಕಂತಂದ್ರೆ ಬೇರೆ ನಿಗಮಗಳಿಗೂ ಕೂಡ ಈ ಕಳಂಕ, ಭ್ರಷ್ಟಾಚಾರದ ಆರೋಪ ತಟ್ಟುತ್ತಿದೆ ಅಂತಾದ್ರೆ ಗಂಜಿ ಕೇಂದ್ರ ಅಂತ ಕರಿತಾ ಇದ್ವಿ ನಿಗಮಗಳನ್ನ. ಈಗ ಭ್ರಷ್ಟಾಚಾರದ ಕೂಪಗಳು ಕೂಡ ಆಗಿದೆಯಾ ಅಂತ ಅನುಮಾನ ಮೂಡುತ್ತೆ ಹರೀಶ್. ಇಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಾನು ಮತ್ತೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಿನಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಆಗಿದೆ. ಈಗ ಈ ರಾಜ್ಯದ ಜನ ಬಯಸ್ತಾ ಇರೋದು ಒಂದು ಪ್ರಾಮಾಣಿಕ ತನಿಖೆಯನ್ನ. ಒಂದು ಪ್ರಾಮಾಣಿಕ ತನಿಖೆ ಸರ್ಕಾರದಿಂದ ಆಗತ್ತಾ ಅನ್ನೋದು ಪ್ರಶ್ನೆ. ಕಾರಣ ಬೇರೆ ಬೇರೆ ನಿಗಮದಲ್ಲೂ ಕೂಡ ಸಿಮಿಲರ್ ಅಕ್ರಮಗಳಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಗೂಳಿಹಟ್ಟಿ ಶೇಖರ್ ಹೇಳಿದ್ರು ಮತ್ತು DK ಶಿವಕುಮಾರ್ ಅದನ್ನು ಎಂಡೋಸ್ ಮಾಡಿದ್ರು. ಸೊ ತನಿಖೆ ಹೆಂಗಾಗತ್ತೆ ಸದ್ಯ ಇರುವಂಥ ಪ್ರಶ್ನೆ ಇದು. ಹರೀಶ್, ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ. ಹರೀಶ್ ಈಗ ಕನೆಕ್ಟ್ ಆದ್ರು. ಹರೀಶ್, ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ, ಬೇರೆ ಬೇರೆ ನಿಗಮಗಳ ಹಣೆ ಬರಹ ಕೂಡ ಯಾಕೋ ಅನುಮಾನಕ್ಕೆ ಕಾರಣ ಆಗ್ತಿದೆ ಅಂತ. ಖಂಡಿತವಾಗಿ ರಕ್ಷತೆ. ಯಾಕಂದರೆ ಸ್ವತಃ ನಾಗೇಂದ್ರ ಅವರು ಒಂದು ಮಾತನ್ನು ಹೇಳಿದ್ರು. ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಸೊ ಬೇರೆ ಬೇರೆ ನಾಯಕರ ಹೆಸರನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ನಿಗಮಗಳಲ್ಲಿ ಹಿಂದಿನ BJP ಸರ್ಕಾರದ ಅವಧಿಯಲ್ಲೂ ಅಕ್ರಮ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅದು ಕೂಡ ತನಿಖೆ ಆಗಬೇಕು. ತನಿಖೆ ಆದ ನಂತರ ಕೂಡ ಈಗೆಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈಗ ನಡೆದಿರುವಂಥದ್ದು ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರ ಏನಿದೆ, ಅದಕ್ಕೂ ಮತ್ತು ನನಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅನ್ನುವಂಥ
ಮೊದಲ ಒಂದು ಸ್ಪಷ್ಟನೆ ಕೊಡುವಂಥ ಒಂದು ಪ್ರಯತ್ನ ಆಗಿದೆ. ಅಂದರೆ ನನ್ನ ಗಮನಕ್ಕೆ ಬರದೇ ಆಗಿದೆ, ಇವ್ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರೆಲ್ಲೂ ಕೂಡ ನನ್ನ ಹೆಸರನ್ನು ನೇರವಾಗಿ ಪ್ರಸ್ತಾಪ ಮಾಡಿಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾಗೇಂದ್ರ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ವರ್ಷದ ಸಂಭ್ರಮದಲ್ಲಿದ್ದಂತಹ ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ಗೆ ಈಗ ಒಂದು ತಲೆದಂಡ ಆಗ್ತಾ ಇರುವಂಥದ್ದು ಕೂಡ ಸಾಕಷ್ಟು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಬೀಸೋದೊಣ್ಣೆಯಿಂದ ಪಾರಾಗುವಂಥ ಲೆಕ್ಕಾಚಾರದಲ್ಲಿ ನಾಗೇಂದ್ರ ಅವರು ತನ್ನ ಮೇಲೆ ಯಾರ್ಯಾರು ಕೂಡ ಒತ್ತಡ ಹಾಕಿಲ್ಲ, ಮತ್ತು ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ರಕ್ಷಾತ್, ಹರೀಶ್, ಇಲ್ಲಿ ಶಬ್ದಗಳು ಉಚಿತವಾಗಿ ಸಿಗುತ್ತೆ. ನಾನು ಸ್ವಯಂ ಪ್ರೇರಿತವಾಗಿ ಆತ್ಮಸಾಕ್ಷಿಗೋಸ್ಕರ ರಾಜೀನಾಮೆ ಕೊಟ್ಟೆ ಅಂತ ಹೇಳ್ಬೋದು. ಇಲ್ಲಿ ನಾನು ಡೆತ್ ನೋಟನ್ನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಡೆತ್ ನೋಟಲ್ಲಿ ಸಂಬಂಧಪಟ್ಟ ಇಲಾಖೆಯ ಸಚಿವರ ಮೌಖಿಕ ಆದೇಶ ಅಂತ ಚಂದ್ರಶೇಖರನ್ ಬರೀತಾರೆ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಂತಂದರೆ ಅದು ನಾಗೇಂದ್ರ ಅವರೇ ಆಗ್ತಾರೆ. ಮತ್ತು ಅಕ್ರಮ ಆಗಿದೆ ಅಂತ ನಾನು ಸಚಿವರ ಕಚೇರಿಯ ಗಮನಕ್ಕೆ ತಂದಿದ್ದೀನಿ ಅಂತಲೂ ಕೂಡ ಚಂದ್ರಶೇಖರ್ ಬರೀತಾರೆ. ಸೊ ಈಗ ನನ್ನ ಹೆಸರಿಲ್ಲ ಅಂತ ಹೇಳಿದರೆ ಅದು ಉತ್ತರ ಆಗತ್ತಾ ಹರೀಶ್? ಇಲ್ಲಿ ರಕ್ಷಿತ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಸಚಿವರಾಗ ಅಂದರೆ ಯಾಕಂದ್ರೆ ನಾಗೇಂದ್ರ ಅವರನ್ನು ಮಾತನ್ನು ಹೇಳ್ತಿದ್ದಾರೆ. ಸೊ ಅದು ನನ್ನ ಗಮನಕ್ಕೆ ಬಂದಿಲ್ಲ, ಮತ್ತು ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರು ಎಲ್ಲೂ ಕೂಡ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ, ಅವರು ಸಚಿವರು ಅಂತ ಹೇಳಿದ್ದಾರೆ. ಹಾಗಾದರೆ ಸಚಿವರು ಅಂತಂದರೆ ನಾನೇ ಅನ್ನೋ ರೀತಿಯಲ್ಲಿ ಯಾಕೆ ಬಿಂಬಿಸ್ತಿದ್ದಾರೆ, ನಾನೇ ಯಾವ ಸಚಿವರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಮುಂದಿಡ್ತಾ ಇದ್ದಾರೆ. ಆದರೆ ಅಲ್ಲಿ ಮುಖ್ಯವಾಗಿರುವಂಥದ್ದು ಈ ಕೇಳ್ತಿರುವಂಥದ್ದು ಪ್ರಶ್ನೆ ಕೂಡ ಅದೇನೇ. ಸೊ ಸಚಿವರು ಅಂತ ಹೇಳಿದ್ದಾರೆ, ಹಾಗಾದರೆ ಯಾವ ಸಚಿವರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಸಚಿವರಾಗಿ ನಾನು ಅನ್ನುವಂಥದ್ದು ಯಾಕೆ ಅಲ್ಲಿಗೆ ಅಂದರೆ ಅದನ್ನು ಗುರುತಿಸುವನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಾಕೆ, ಬೇರೆ ಸಚಿವರಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಅವರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಸಚಿವ ನಾಗೇಂದ್ರ ಅವರು ಈಗೇನು ತನಿಖೆ ನಡೀತಿದೆ, SIT ತನಿಖೆ, ಅವೆಲ್ಲವೂ ಕೂಡ ತನಿಖೆ ನಡೀಲಿ ಅನ್ನುವಂಥದ್ದು. ಆ ತನಿಖೆ ಎಲ್ಲವೂ ಕೂಡ ತನ್ನ ಉರುಳಿಗೆ ಬರುತ್ತೆ ಎನ್ನುವಂಥ ಆತಂಕದ ಕಾರಣಕ್ಕಾಗಿ ಏಕಾಏಕಿ ಕೂಡ ಈಗ ನೇರವಾಗಿ ಅಂದರೆ ಪಕ್ಷ ಕೂಡ ಈಗ CM ಸಿದ್ದರಾಮಯ್ಯ ನೆನ್ನೆ ಕರೆಸ್ಕೊಂಡು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು, ರಾಜೀನಾಮೆ ಕೊಡಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ DCM DK ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ರಾಜೀನಾಮೆಯ ನಿರ್ಧಾರವನ್ನು ನಿನ್ನೆ ರಾತ್ರಿ ಕೈಗೊಂಡಿರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿನೇ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡುವಂತೆ ಅಧಿಕೃತವಾಗಿ ಸೂಚನೆ ಕೊಟ್ಟಿರುವಂಥದ್ದು. ಅದರ ಮುಂದುವರೆದ ಭಾಗ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.